ಇಡೀ ದೇಶದ ಪ್ರತಿಯೊಬ್ಬ ಮತದಾರದು ಅಪೇಕ್ಷೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಬರಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಇದೆ. 28 ಸೀಟನ್ನ ಬಿಜೆಪಿ ನಾವು ಗೆಲ್ಲಬೇಕು ಅನ್ನೋಂಥ ಉತ್ಸಾಹದಲ್ಲಿ ಇಡೀ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ನಮ್ಮ ನಾಯಕರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದು 28 ಸೀಟು ಗೆಲ್ಲೋ ದಿಕ್ಕಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಕಳೆದ ಬಾರಿ ನಾವು 25 ಸೀಟ್ ಗೆದ್ದಿದ್ವಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಜಗದೀಶ್ ಶೆಟ್ಟರ್ ಪಕ್ಷವನ್ನು ಬಿಟ್ಟು ಹೋಗಿದ್ರು. ಅವ್ರದ್ದು ರಕ್ತ ಹಿಂದುತ್ವದ ರಕ್ತ. ಅವ್ರ ತಂದೆ ಶಿವಪ್ಪ ಶೆಟ್ಟರ್ದು ಕೂಡ ಹಿಂದುತ್ವದ ರಕ್ತ. ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಬರ್ತಾರೆ ಅನ್ನೋಂಥ ಮಾತನ್ನು ಜಗದೀಶ್ ಶೆಟ್ಟರು BJP ಬಿಟ್ಟು ಹೋದಂಥ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ. ಅದು ಇವತ್ತು ಸತ್ಯ ಆಗಿದೆ. ಬೇರೆ ಯಾವ ರಕ್ತನೂ ಜಗದೀಶ್ ಶೆಟ್ಟರ್ ಮೈಯಲ್ಲಿ ಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಹಿಂದುತ್ವದ ರಕ್ತ ಹರಿತಾ ಇದೆ. ಅವ್ರು ವಾಪಸ್ ಬಂದಿದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸಂಥ ಅನೇಕ ನಾಯಕರಲ್ಲಿ ಅವರು ಒಬ್ಬರಿದ್ದಾರೆ. ಅವ್ರ ನಾಯಕತ್ವ ವಹಿಸ್ಕೊಂಡು 28 ಸೀಟ್ ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ವಾತಾವರಣ ಒಗ್ಗತ್ತೆ ಇಲ್ಲ ಅನ್ನೋದಕ್ಕಿಂತನೂ ಇಲ್ಲಿ ವಾತಾವರಣ ಬಿಟ್ಟು ಹೋಗಿದ್ದು ನಮ್ಮ ಯಾರಿಗೂ ಸಮಾಧಾನ ಇರಲಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನೀವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಮತಾಂತರ ಬಿಲ್ ಬಗ್ಗೆ ಮತ್ತು ಗೋಹತ್ಯೆ ನಿಷೇಧದ ಬಿಲ್ ಬಗ್ಗೆ ಜೋರ ಮಾತಾಡಿದ್ರಿ. ಈಗ ಕಾಂಗ್ರೆಸ್ ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಏನು ಮಾಡ್ತೀರಿ? ಈ ಪ್ರಶ್ನೆಯನ್ನು ಕೂಡ ನಾನು ನನ್ನ ಪತ್ರದಲ್ಲಿ, ಬಹಿರಂಗ ಪತ್ರದಲ್ಲಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದೆ. ಈಗ ತುಂಬ ಸಂತೋಷ, ಅವ್ರು ವಾಪಸ್ ಬಂದಿದ್ದಾರೆ. ನಿಜಕ್ಕೂ ನಾವೆಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿನ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಮಾಡ್ತೇವೆ. ಮತ್ತು ಇನ್ನೇನೇನು ಕನಸು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರ ಹೋರಾಟದ ಸಂದರ್ಭದಲ್ಲಿ ಕನಸು ಕಂಡಿದ್ರು, ಆ ಎಲ್ಲ ಕನಸನ್ನು ಕೂಡ ಮೋದಿಯ ನೇತೃತ್ವದಲ್ಲಿ ನಾವು ಯಶಸ್ವಿ ಮಾಡ್ತೀವಿ ಅನ್ನೋಂಥ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇದೊಂದು ಸಿಹಿ ಸುದ್ದಿ. ಇದ್ರ ಜೊತೆಗೆ ನಿನ್ನೆ ತಾನೇ ನೀವು ನೋಡಿದ್ದೀರಾ, ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಆ ಒಂದು ವಿಚಾರದಲ್ಲಿ ಕೋರ್ಟ್ ಕೂಡ ಅದನ್ನು ಎರಡೂ ವಾದಿಗಳಿಗೆ, ಪ್ರತಿವಾದಿಗಳಿಗೆ ಅದರ ಜಡ್ಜ್ಮೆಂಟನ್ನು ಕೊಟ್ಟು ಸದ್ಯಕ್ಕೆ ಬಹಿರಂಗ ಮಾಡಬೇಡಿ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಇದರ ಅರ್ಥ ಆದಷ್ಟು ಬೇಗ ಈಗ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಕಾಶಿ ವಿಶ್ವನಾಥನ ಒಂದು ಮಂದಿರವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗೋದಕ್ಕೆ ಸಹಕಾರ ಕೊಡುತ್ತೆ. ಇಲ್ಲ 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 ಇದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಲ್ಲ. ಜಗದೀಶ್ ಶೆಟ್ಟರು ನಮ್ಮ ಕಾರ್ಯಕರ್ತರು ಹೌದು, ನಮ್ಮ ನಾಯಕರು ಹೌದು. ಇಡೀ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ಅವ್ರು ಬಿಟ್ಟು ಹೋದಾಗ ನಮ್ಮೆಲ್ರಿಗೂ ನೋವಾಗಿತ್ತು. ಅವ್ರು ಬಂದು ಸೇರ್ಕೊಂಡಿದ್ದಕ್ಕೋಸ್ಕರ ಎಲ್ರಿಗೂ ಸಂತೋಷ ಆಗಿದೆ. ಮತ್ತು ಹುಮ್ಮಸ್ಸಿಂದ ಬರುವಂಥ ಲೋಕಸಭಾ ಚುನಾವಣೆಯನ್ನು 28 ಕ್ಷೇತ್ರ ಗೆಲ್ಲೋದಿಕ್ಕಿನಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇವೆ. ಕಾಂಗ್ರೆಸ್ನವ್ರು ಪ್ರತಿ ಬಾರಿನೂ ಮಾನ್ಯ DK ಶಿವಕುಮಾರ್, ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ಅವ್ರು ಅಕಸ್ಮಾತ್ ಲಾಟ್ರಿ ಮುಖಾಂತರವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ BJP ಅರ್ಧಕ್ಕಿಂತ ಹೆಚ್ಚಿನ MLAಗಳು ಕಾಂಗ್ರೆಸ್ ಬಂದು ಸೇರ್ತಾರೆ ಅಂತ. BJPಯ ಒಬ್ಬ MLAನು ಕರ್ಕೊಂಡೋದ್ರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ನಮ್ಮ ಪಕ್ಷದಿಂದ ಹೋದಂಥ ಜಗದೀಶ್ ಶೆಟ್ಟರು ಕೂಡ ವಾಪಸ್ ಬಂದ ನಂತರ ಅವರಿಗೆ ನಿರಾಶೆ ಆಗಿರಬಹುದು. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂಥ 3 ರಾಜ್ಯಗಳ ಚುನಾವಣೆಯಲ್ಲೂ ಕೂಡ BJP ಪೂರ್ಣ ಬಹುಮತ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾರ್ಯಾರು ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರೆ, ನರೇಂದ್ರ ಮೋದಿನ ಮೆಚ್ತಾರೆ, ಹಿಂದುತ್ವವನ್ನು ಮೆಚ್ತಾರೆ, ಭಾರತೀಯ ಜನತಾ ಪಾರ್ಟಿ ಮೆಚ್ತಾರೆ, ಅವರೆಲ್ಲರೂ ಕೂಡ BJP ಬಂದು ಸೇರ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬರ್ತಾರೆ, ಎಲ್ಲರೂ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಜಗದೀಶ್ ಶೆಟ್ಟರ್ ಬಗ್ಗೆ ಅವರು ಪಾರ್ಟಿ ಬಿಟ್ಟು ಹೋಗಿದ್ದರಿಂದನೇ ಬಹಿರಂಗ ಪತ್ರ ಯಾಕೆ ಬರದೆ ಅಂದರೆ, ಅವರ ಸಂಸ್ಕಾರ, ಭಾರತೀಯ ಜನತಾ ಪಾರ್ಟಿ ಪಡೆದಂಥ ಸಂಸ್ಕಾರ, ಅವ್ರ ತಂದೆ ಈ ಪಕ್ಷದಲ್ಲಿ ಪರಿವಾರದಲ್ಲಿ ಮಾಡಿದಂಥ ಕೆಲಸ, ಇದೆಲ್ಲ ನೋಡಿ ನನಗೆ ಪೂರ್ಣ ವಿಶ್ವಾಸ ಇತ್ತು ಜಗದೀಶ್ ಶೆಟ್ಟರ್ ಖಂಡಿತ ವಾಪಸ್ ಬರ್ತಾರೆ ಅಂತ.
ಅದು ಇವತ್ತು ಸತ್ಯ ಆಗಿದೆ. ಸರ್, ಅದೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಅವರು ಬಿಜೆಪಿಯಲ್ಲಿ ಅಸಮಾಧಾನ ಇತ್ತು ಅಂತ ಹೇಳಿದ್ರು. ಅದಕ್ಕೆ ನಾವು ಅವರಿಗೆ ಗೌರವದವರಿಗೆ MLC ಎಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಈಗ ಅವ್ರು ಬಿಟ್ಟು ಹೋಗ್ತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವರು ಈಗ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇಶಕ್ಕೆ ಶಕ್ತಿ ತುಂಬ್ತೀನಿ ಅಂತ ಹೇಳ್ತಿದ್ದಾರೆ. ಅವಾಗ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಂತ. ಈಗ ಅದಕ್ಕೆ ನಾನು ಹೇಳ್ತಾ ಇರೋದು 60-70 MLAಗಳು ನಮ್ಮಲ್ಲಿ ಇರೋಂಥ ಸಂದರ್ಭದಲ್ಲಿ ಅರ್ಧಕ್ಕಿಂತ ಜಾಸ್ತಿ ನಾವು BJP ಅಂತ ಕರ್ಕೊಂಬರ್ತೀವಿ ಅಂತ ಹೇಳ್ಕೊಂಡಿರೋಂಥ ಕಾಂಗ್ರೆಸ್ಸಿಗೆ ಇದೊಂದು ದೊಡ್ಡ ಶಾಕು. ಒಬ್ಬ BJP MLAನೂ ಕೂಡ ಕಾಂಗ್ರೆಸ್ ಹೋಗಲಿಲ್ಲ. 6 ತಿಂಗಳಾಯಿತು, 7 ತಿಂಗಳಾಯಿತು, ಒಬ್ಬರು ಹೋಗಿಲ್ಲ. ಹೋದವರು ವಾಪಸ್ ಬರ್ತಾ ಇರೋದು ಕಾಂಗ್ರೆಸ್ಸಿಗೆ ದೊಡ್ಡ ಶಾಕ್. ಹಾಗಾಗಿ ಏನೇನೋ ಮಾತಾಡಲೇಬೇಕು. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಈ ಜಗದೀಶ್ ಶೆಟ್ಟರ್ BJP ಬಂದು ಸ್ವಾಗತ ಮಾಡೋಕ್ಕಾಗತ್ತೇನು? ಸಾಧ್ಯನೇ ಇಲ್ಲ. ಅವರು ನೋವನ್ನು ತೋಡ್ಕೊಡೋದಕ್ಕೆ ಈ ರೀತಿ ಬೇರೆ ಬೇರೆ ಪದಗಳು ಬಳಸ್ತಾರೆ. ನಾವೇನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.